ಕರ್ನಾಟಕ ರಾಜ್ಯದ ಕರಾವಳಿ ಭಾಗದಲ್ಲಿ ಸ್ಥಿತಗೊಂಡಿರುವ ನಮ್ಮ ತುಳುನಾಡು 10,452 ಚದರ ಕಿಲೋಮೀಟರ್ ವಿಶಾಲ ವ್ಯಾಪ್ತಿಯನ್ನು ಹೊಂದಿದೆ. ಪುರಾತನ ಕಾಲದಲ್ಲಿ ಶ್ರೀ ಪರಶುರಾಮ ಮಹರ್ಷಿಯಿಂದ ಸೃಷ್ಟಿಯಾದ ಈ ತುಳುನಾಡು ಗೋಕರ್ಣದಿಂದ ದಕ್ಷಿಣ ಕೇರಳದ ನೀಲೇಶ್ವರವರೆಗೂ ವಿಸ್ತರಿಸಲ್ಪಟ್ಟಿದೆ. ತುಳುನಾಡನ್ನು ಸೌಪರ್ಣಿಕ, ನೇತ್ರಾವತಿ, ಫಲ್ಗುಣಿ, ಪಯಸ್ವಿನಿ ಮೊದಲಾದ ನದಿಗಳು ಹಾಗೂ ಕುದುರೆಮುಖ, ಆಗುಂಬೆ, ಪಶ್ಚಿಮ ಘಟ್ಟಗಳು ಆವರಿಸಲ್ಪಟ್ಟಿವೆ. ಇಲ್ಲಿ ಅಡಿಕೆ, ತೆಂಗು ಮತ್ತು ಕುಚ್ಚಲಕ್ಕಿ ಪ್ರಮುಖ ಬೆಳೆಗಳಾಗಿದ್ದು, ಮೀನುಗಾರಿಕೆ ಇಲ್ಲಿನ ಬೃಹತ್ ಕಸುಬಾಗಿದೆ. ಕರ್ನಾಟಕದ ಅತ್ಯಂತ ಪ್ರಮುಖ ಬಂದರು ತುಳುನಾಡಿನಲ್ಲಿದೆ. ತುಳುನಾಡಿನಲ್ಲಿ ಹಲವಾರು ಪ್ರತಿಷ್ಠಿತ ಕಾರ್ಖಾನೆಗಳು, ಬೃಹತ್ ಪೆಟ್ರೋಲಿಯಂ ಹಾಗೂ ಉಷ್ಣ ವಿದ್ಯುತ್ ಸ್ಥಾವರ, ಹಲವಾರು ವಿಶ್ವವಿದ್ಯಾಲಯಗಳು, ಪ್ರತಿಷ್ಠಿತ ತಾಂತ್ರಿಕ ಹಾಗೂ ವೈದ್ಯಕೀಯ ವಿದ್ಯಾಲಯಗಳು ಇಲ್ಲಿ ಸ್ಥಾಪಿತಗೊಂಡಿವೆ. ಹಲವಾರು ಪ್ರತಿಷ್ಠಿತ ಬ್ಯಾಂಕ್ಗಳ ಹುಟ್ಟೂರು ಈ ತುಳುನಾಡು. ಸಂಸ್ಕೃತಿ, ಸಾಹಿತ್ಯ, ಕಲೆ ಇತ್ಯಾದಿಗಳಲ್ಲಿ ತುಳುನಾಡಿಗೆ ತನ್ನದೇ ಆದ ವಿಶಿಷ್ಟ ಸ್ಥಾನಮಾನವಿದೆ. ವಿಶ್ವದಾದ್ಯಂತ 1.5 ಕೋಟಿಗಿಂತಲೂ ಹೆಚ್ಚು ಜನರು ತುಳು ಭಾಷೆಯನ್ನು ಬಳಸುತ್ತಿದ್ದಾರೆ. ಪುರಾತನ ಕಾಲದಿಂದಲೇ ತುಳು ಭಾಷೆಗೆ ತನ್ನದೇ ಆದ ಲಿಪಿ ಇರುತ್ತದೆ. ರಾಷ್ಟ್ರೀಯ ಕಂಪ್ಯೂಟರ್ ಸಾಕ್ಷರತಾ ಸಮಿತಿಯು 2009ನೇ ಇಸವಿಯಿಂದ ಗಣಕೀಕೃತ ತುಳು ಲಿಪಿಯನ್ನು ಬಿಡುಗಡೆಗೊಳಿಸಿ ಇದೀಗ 2022ರಲ್ಲಿ ತನ್ನ ಹೊಸ ಆವೃತ್ತಿಯನ್ನು ಲೋಕಾರ್ಪಣೆಗೊಳಿಸಲು ಸಿದ್ಧಪಡಿಸಿದೆ. ವಿವಿಧ ರೂಪಗಳಲ್ಲಿ ವಿನ್ಯಾಸಗೊಳಿಸಲಾದ 15 ತುಳು ಲಿಪಿಗಳನ್ನು ಜಗತ್ತಿನ ಎಲ್ಲ ಆಪರೇಟಿಂಗ್ ಸಿಸ್ಟಂಗಳಲ್ಲಿ ಬಳಸುವಂತೆ ಅಭಿವೃದ್ಧಿಗೊಳಿಸಲಾಗಿದ್ದು, ಇದು ತನ್ನದೇ ಆದ ಟೈಪಿಂಗ್ ಇಂಜಿನ್ ಅನ್ನು ಹೊಂದಿರುತ್ತದೆ. ಜಾಗತಿಕವಾಗಿ ತುಳುಲಿಪಿ.in, ತುಳುಲಿಪಿ.org, ತುಳುಲಿಪಿ.com ಮೂಲಕ ಇದನ್ನು ಬಳಸಬಹುದಾಗಿದೆ.